ಇವತ್ತು ಏನು KGFನ BGML ಕಾರ್ಖಾನೆಯ ಒಂದು ಅಧಿಕೃತವಾದಂಥ ಒಂದು ಕಚೇರಿ ಮುಂಭಾಗದಲ್ಲಿ ಪ್ರಮುಖ ಕಚೇರಿ ಮುಂಭಾಗದಲ್ಲಿ ನಾವೆಲ್ಲ BGML ರಿಟೈರ್ಡ್ ಕಾರ್ಮಿಕರು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ಪದಾಧಿಕಾರಿಗಳು ಇವತ್ತು ಈ ಭಾಗಕ್ಕೆ ಬಂದು ಇಲ್ಲಿನ ಒಂದು ಪರಿಸ್ಥಿತಿ ನೋಡಿದಾಗ ಎಲ್ಲೋ ಉತ್ತರ ಭಾರತದಿಂದ ಬಂದಂಥ ಒಬ್ಬ ಇಲ್ಲಿನ ವ್ಯವಸ್ಥಾಪಕರು ಈ ಭಾಗದ ರಿಟೈರ್ಡ್ ಆಗಿರತಕ್ಕಂಥ ಕಾರ್ಮಿಕರು ಮೂಲಭೂತ ಸೌಕರ್ಯಗಳ ವಿಚಾರವಾಗಿ ತಮಗೆ ತಿಳಿಸತಕ್ಕಂಥ ಸಮಯ ಏನಿದೆ ಆ ಒಂದು ಪರಿಸ್ಥಿತಿಯಲ್ಲಿ ಈ ಕಚೇರಿಗೆ ಬರಬೇಕಾಗುತ್ತೆ. ಏನೋ ಒಂದು ಶೌಚಾಲಯ ನಿರ್ಮಾಣ ಮಾಡಬೇಕು, ಇಲ್ಲಿನ ಒಂದು ನೀರಿನ ವ್ಯವಸ್ಥೆ ಆಯಿತು, ಇಲ್ಲ ಒಂದು ಅವ್ರಿಗೆ ಯಾರಾದರೂ ಒಂದು ಬಂದು ಬೇರೆಯವರು ತೊಂದರೆ ಮಾಡ್ತಾ ಇದ್ದಾರೆ ಅಂಥ ಪರಿಸ್ಥಿತಿಯಲ್ಲಿ ಅವರ ಅಳಿಲನ್ನು ತೋಡ್ಕೋಬೇಕಾದ್ರೆ ಇಲ್ಲಿನ ವ್ಯವಸ್ಥಾಪಕರ ಹತ್ರ ಬಂದು ಅವರು ಅಳಿಲು ತೋಡಿಸ್ಕೋಬೇಕಾಗುತ್ತೆ. ಅಂಥ ವ್ಯವಸ್ಥಾಪಕರೇ ಇಲ್ಲಿನ ಒಂದು ನನಗೆ ನೀವು ಮಾತಾಡೋ ಭಾಷೆ ನನಗೆ ಅರ್ಥ ಆಗಲ್ಲ, ನೀವು ಹೇಳೋದು ನನಗೆ ಅರ್ಥ ಆಗಲ್ಲ ಅನ್ನೋ ಪರಿಸ್ಥಿತಿ ಇದ್ದಾಗ ನೀನು ಏನು ಉತ್ತರ ಭಾರತದಿಂದ ಬಂದಿದೆಯಾ ಮುಟ್ಟಾಲ, ನೀನು ಅಲ್ಲಿಗೆ ಹೋಗ್ಬಿಡು. ನಾವು ಏನು ಹೇಳ್ತಾ ಇದ್ದೀವಿ, ಇದು ಕರ್ನಾಟಕ ರಾಜ್ಯ, ಆದರೆ ಕರ್ನಾಟಕ ರಾಜ್ಯದಲ್ಲಿ ಕನ್ನಡನೇ ಮಾತಾಡಬೇಕು, ಕನ್ನಡಕ್ಕೆ ಒಂದು 60% ನಾವು ಮೀಸಲು ಇಡಬೇಕು ಅನ್ನೋ ಒಂದು ಇವತ್ತೇ ರಾಜ್ಯ ಸರ್ಕಾರ ಆಯೋಜನೆ ಮಾಡಿದೆ. ಭಾರತ ಸರ್ಕಾರ ಏನು ಹೇಳಲಿಲ್ಲ ನೀನು ಹಿಂದಿನೇ ಮಾತಾಡು, ಕನ್ನಡ ಮಾತಾಡಬೇಡ, ಆ ಭಾಗದಲ್ಲಿ ಹೋಗಿ ನಾನು ಹಿಂದಿ ಏರಿಕೆ ಮಾಡುವಂಥ ಯಾವುದೇ ಒಂದು ಭಾರತ ಸರ್ಕಾರ ನಿಮಗೆ ಸೂಚನೆ ಕೊಟ್ಟಿಲ್ಲ. ಆದರೂ ಸಹ ನೀವು ಏನು ಉತ್ತರ ಭಾರತದಿಂದ ಬಂದು ಇಲ್ಲಿ ಹಿಂದಿ ಏರಿಕೆ, ನಮ್ಮ ರಾಜ್ಯದಲ್ಲಿ ಹಿಂದಿ ಏರಿಕೆ ಮಾಡೋ ಒಂದು ಗುಲಾಮ್ ಕೆಲಸ ಮಾಡ್ತಾ ಇದ್ದೀರಾ, ಅದಕ್ಕೆ ನಾವು ಧಿಕ್ಕಾರವನ್ನು ಹೇಳ್ತಾ ಇದ್ದೀವಿ. ಕೂಡಲೇ ನೀವು ದಯವಿಟ್ಟು ಇಲ್ಲಿನ ಏನು ಕಾರ್ಮಿಕರು ಬರ್ತಾರೆ, ನಿನಗೆ ಆ ಭಾಷೆ ಬರಲಿಲ್ಲ ಅಂದರೆ ನೀನೊಬ್ಬ PR1 ನೇಮಕ ಮಾಡ್ಕೊ. ಭಾಷೆನ ನಮ್ಗೆ ಗೊತ್ತಾಗೋದಿಲ್ಲಪ್ಪ, ಕನ್ನಡ ಭಾಷೆ ಬರತಕ್ಕಂಥವ್ರನ್ನ PR1 ನೇಮಕ ಮಾಡಿಕೊಂಡು ಹೇಳು. ನಿನ್ನ ಒಂದು ಏನು ಭಾರತ ಸರ್ಕಾರ ನಮ್ಮ ಅಧೀನದಲ್ಲಿ ಇದ್ದೀರಾ, ಭಾರತ ಸರ್ಕಾರಕ್ಕೆ ನೀನು ವಿಷಯ ಮುಟ್ಟತಕ್ಕಂಥ ಕೆಲಸ ಆಗಬೇಕು. ಇಲ್ಲಾಂದರೆ ನೀನು ಕನ್ನಡ ವಿರೋಧಿ, ಇಲ್ಲಿನ ಏನು ಭಾಷೆ ಬೇಡ, ನಾನು ಕನ್ನಡ ಮಾತಾಡಲ್ಲ ಅಂತಿರುವಾಗ ನಮ್ಮ ಈ ಸಂಪತ್ತು ನಿನಗೆ ಹಾಕಬೇಕು. ಇಲ್ಲಿ ಕುಡಿತಾ ಇರೋ ನೀರು ಕರ್ನಾಟಕದ್ದು, ನೀನು ಇರತಕ್ಕಂಥ ಮನೆ ಕರ್ನಾಟಕದಲ್ಲಿರತಕ್ಕಂಥದ್ದು. ದಯವಿಟ್ಟು ಹೇಳ್ತಾ ಇದ್ದೀವಿ ಸ್ವಾಮಿ, ನೀನು ಉಡಾಪೆ ಮಾತುಗಳನ್ನ ಹೇಳೋದನ್ನು ಬಿಟ್ಟು ಇಲ್ಲಿ ಏನಿದ್ದಾರೆ ಕಾರ್ಮಿಕರಿಗೆ ನಿರಂತರವಾಗಿ ನೀನು ಸಂಪರ್ಕಿಸಬೇಕು. ಕಾರ್ಮಿಕರಿಗೆ ಸಮಯ ನಿಗದಿ ಮಾಡಿದ್ದೀರಾ, ಆ ಸಮಯವನ್ನು ತೆಗಿಬೇಕು. ನೀವು ಆ ಸಮಯ ಕೂಡಲೇ ಕಾರ್ಮಿಕರಿಗಲ್ಲ, ಅದು ನೀನು ಯಾರಾದರೂ ಏಜೆಂಟ್ಗಳು ಬರತಕ್ಕಂಥವ್ರಿಗೆ ಸಮಯ ನಿಗದಿ ಮಾಡು. ಇಲ್ಲಿರತಕ್ಕಂಥ ಕಾರ್ಮಿಕರಿಗೆ ನೀನು ಸಮಯ ನಿಗದಿ ಮಾಡೋ ಅವಶ್ಯಕತೆ ಇಲ್ಲ. ನಿನ್ನನ್ನು ಇಲ್ಲಿ ಆಯೋಜನೆ ಮಾಡಿರೋದೇ ಇಲ್ಲಿನ ಒಂದು ಏನು BGML ಸಂಪತ್ತಿದೆ ಅದನ್ನು ಕಾಪಾಡಬೇಕು. ಈ BGML ರಿಟೈರ್ಡ್ ಆಗಿದ್ದಾರೆ ಅಂತ ನೀನು ಕಾರ್ಮಿಕರಿಗೆ ನೀನು ಅವ್ರ ಜೊತೆಯಲ್ಲಿದ್ದು ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಒಂದು ಆಯೋಜನೆ ಇಟ್ಕೊಂಡು ಕೇಂದ್ರ ಸರ್ಕಾರ ನಿಮ್ಮನ್ನು ಆಯೋಜನೆ ಮಾಡಿದೆ. ದಯವಿಟ್ಟು ಸ್ವಾಮಿ, ನಮಗೆ ಹಿಂಗೆ ಕನ್ನಡದಲ್ಲಿ ಮಾತಾಡಬೇಡ, ಕನ್ನಡ ಬರೋದಿಲ್ಲ ಅನ್ನೋ ಮಾತು ಬಿಟ್ಟು ನೀನು ಆ ಥರ ಕನ್ನಡ ಬರಲ್ಲ ಅಂದರೆ ನೀನು ದಯವಿಟ್ಟು ಹೋಗು. ನಮ್ಮ ಕರ್ನಾಟಕದಲ್ಲಿ ನಿನ್ನಂಥ ಆರ್ಮಿ ರಿಟೈರ್ಡ್ ಆಫೀಸರ್ ಸಾವಿರಾರು ಜನ, ಲಕ್ಷಾಂತರ ಜನ ಇದ್ದಾರೆ, ಅವ್ರನ್ನೇ ಆಯೋಜನೆ ಮಾಡಲಿ ಸರ್ಕಾರ. ಕನ್ನಡ ಬರತಕ್ಕಂಥವ್ರೇ ಆರ್ಮಿಯಲ್ಲಿ ರಿಟೈರ್ಡ್, ನಿಮ್ಮ ಅಪ್ಪನಂಥವ್ರು ಇದ್ದಾರೆ ಇಲ್ಲಿ.